ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಬೇಕಾಗ? ರೀಚಾರ್ಜ್ ಮಾಡಿಸ್ಬೇಕು. ಕೂತ್ಕೊಳ್ಳಿ ಅಕ್ಕ. ಪರವಾಗಿಲ್ಲ. ಯಾವ ಪ್ಲಾನ್ ಬೇಕಾಗ? 1 ತಿಂಗಳದ್ ಸಾಕು. ಇಂಟರ್ನೆಟ್ ಎಷ್ಟು GB ಬೇಕು ಡೈಲಿ? ಡೈಲಿ 2 GB ಸಾಕು. 359 ರೂಪಾಯಿ ಇದೆ. ಅದೇ ಮಾಡಿ. ಹಾ ಆಯ್ತು, ಥ್ಯಾಂಕ್ಸ್. ರಿಸೀವರ್ ಬ್ಯಾಂಕ್ ಅಕೌಂಟ್ ಇಶ್ಯೂ ಅಂತ ಬರ್ತಾ ಇದೆ. ಹೌದಾ? ನನ್ಗೆ ಗೊತ್ತಿಲ್ಲ. ಓನರ್ ಹೇಳ್ತೀನಿ, ನಾನು ಕ್ಯಾಶ್ ಕೊಟ್ಬಿಡಿ. ನನ್ನ ಹತ್ರ ಕ್ಯಾಶ್ ಇಲ್ವಲ್ಲ, ಆಮೇಲೆ ತಂದ್ಕೊಡ್ಲಾ? ಅಕ್ಕ ನಿಮ್ದೇ ಬೋನಿ ಅಕ್ಕ. ಬೋನಿ ಬಿಟ್ಟು ಕಳಿಸ್ತೆ ಅಂತ ಗೊತ್ತಾದ್ರೆ ಓನರ್ ಬೈತಾರ. ರೀಚಾರ್ಜ್ ಮಾಡಿಸಿ ಕಾಸು ಗೀಸ್ ಕೊಡಕ್ ಹೋಗ್ಬೇಡ. ನನ್ನ ಹೆಸರಲ್ಲಿ ಬರ್ತಾ ಇರೋ. ಮಹೇಶ್ ಅಂಕಲು ಕಾಸು ಕೊಡ್ಬೇಡ, ನನ್ನ ಹೆಸರು ಹೇಳು ಅಂತ ಅಂದ್ರು. ಯಾರೋ ಸಂಜೀವಣ್ಣನ ಮಾವನ? ಹಾ. ಅಕ್ಕ ಆ ವಯ್ಯನ ಹೆಸರು ಮಾತ್ರ ಎತ್ತಕೋಗ್ಬೇಡಿ. ಹಳೆ ಬ್ಯಾಲೆನ್ಸ್ 2000 ಮಡ್ಗೋನ ವಯ್ಯ. ಅದನ್ನ ಕೊಡಕ್ಕೆ 4 ತಿಂಗಳು ಸತಾಯಿಸಿ ಕಣ್ ತಪ್ಪಿಸ್ಕೊ ಓಡಾಡ್ತಾವನ. ಬೋನಿ ಅಲ್ದೇ ಇದ್ರೆ ನಿಮ್ಗಾದ್ರೆ ಬಿಟ್ಬಿಡ್ತಿದ್ನೇನೋ. ಆ ವಯ್ಯನ ಹೆಸರಿಗೆ 1 ರೂಪಾಯಿ ಬಿಡ ಮಾತೇ ಇಲ್ಲ. ತಪ್ಪು ತಿಳ್ಕೊಬೇಡಿ. ಒಂದ್ ಫೋನ್ ಮಾಡ್ತೀನಿ ರೀ. ಮಾಡಿ ಮಾಡಿ. ಹಲೋ ಹೇಳಮ್ಮ, ರೀಚಾರ್ಜ್ ಮಾಡಿಸ್ಕೊಂಡಾ? ಹಾ ಆಯ್ತು. ಇಲ್ಲಿ UPI ವರ್ಕ್ ಆಗ್ತಿಲ್ಲ, ಕ್ಯಾಶ್ ಕೊಡ್ಬೇಕಾಗಿತ್ತು. ಕಾಸು ಕೇಳ್ತವನ? ನನ್ನ ಹೆಸರು ಹೇಳ್ದೆ ತಾನೇ? ಹೇಳ್ದೆ. ನನ್ನ ಹೆಸರು ಹೇಳಿದ್ಮೇಲೂ ಕಾಸು ಕೇಳ್ತವನ? ಅಲ್ಲೇ ಇರಮ್ಮ, ಬಂದೆ. ಬಂದವನನ್ನು ಏನು ಅಂತ ವಿಚಾರಿಸ್ಕೊಂತೀನಿ. ಒಂದ್ ನಿಮಿಷ, ಬರ್ತಾ ಇದ್ದಾರೆ. ಸರಿ. ಹಾಕೋ. ಸೊ ಕೊಡ್ರು. ಏನಪ್ಪ ನಿಂದು ಶಾನೆ ಕೊಬ್ಬಾಡ್ತಿದ್ಯಂತೆ? ನಾನಣ್ಣ ಕೊಬ್ಬಾಡ್ದೆ. ಕಾಸು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನೀವು ನಂದೇ ಕೊಬ್ಬು ಅಂತಿರಲ್ಲ. ಹಂಗಂದ್ರೆ ಕೊಬ್ಬಾಡ್ತಿರೋದು ನಾನೇ. ಸರಿ, ಕೊಬ್ಬು ನಂದಾದ್ರೆ ನಮ್ಮ ಮನೆ ಸೊಸೆಗೆ ಯಾಕೆ ಮಾನಸಿಕ ಹಿಂಸೆ ಕೊಟ್ಟೆ ಅಂತ ನೀನು? ಅವಳು ಯಾರ ಮನೆ ಸೊಸೆ ಅನ್ನೋದು ಬಿಡು, ಅವಳು ಯಾರ ಮನೆ ಮಗಳು ಅಂತ ಗೊತ್ತೇನೋ ನಿನಗೆ? ಈ ಅಂಗಡಿ ಜೊತೆ ನಿನ್ನನ್ನು ನಿನ್ನ ಓನರ್ನು ಸೇರಿಸಿ ಕೊಂಡ್ಕೊಳ್ಳೋ ಕೆಪಾಸಿಟಿ ಇರೋ ಮನೆ ಉಳ್ಕಣ ಅವಳು. ಅಂಥವಳ ಹತ್ರ ಜೂಜ್ಬಿ ರೀಚಾರ್ಜ್ ಕಾಸು ಕೊಡು ಅಂತ ನಿಲ್ಲಿಸ್ಕೊಂಡಿದ್ಯಾ? ಹಳೆ ಬಾಕಿನೂ ಸೇರಿ ಇವತ್ತಿಂದು ಎಷ್ಟಾಯ್ತಂತ ಬೊಗಳ? 2359 ರೂಪಾಯಿ. ತಗ 2500 ರೂಪಾಯಿ, 141 ರೂಪಾಯಿ ಚೇಂಜ್ ಮಡಗು, ಇಸ್ಕೊಂಡು ಹೋಯ್ತಾ ಇರ್ತೀವಿ. ತಗೊಳಮ್ಮ ನೀನು 1000. ನೀನು ನನ್ನ ಪಾಲಿಗೆ ಅದೃಷ್ಟ ದೇವತೆ ಕಣಮ್ಮ. 1 ಐನಾತಿ ಲಕ್ಕು. ಹೇಗೆ ಚೇಂಜ್ ಕೊಡದೆ? ನಡಿಯಮ್ಮ, ತಲೆ ಎತ್ಕೊಂಡು ಹೆಮ್ಮೆಯಿಂದ ನಡಿ. ಬಾವಾ. ಹಾಯ್ ಸೌಮ್ಯ. ನಮಸ್ತೆ. ಯಾಕೆ ಒಬ್ಬಳೆ ಕೂತಿದ್ಯಾ? ಹಾಗೆ ಸುಮ್ಮನೆ ಕೂತಿದ್ದೆ. ಲಕ್ಷ್ಮಿ ಅವರೇ, ನಿಮಗೆ ಅಲ್ಲಿ ಇರೋರೆಲ್ಲರೂ ಫ್ರೆಂಡ್ಸ್ ಆದ್ರಾ? ಅವರೆಲ್ಲ ಅಂದ್ರೆ ಅದೇ ಆಗ ನೀವೆಲ್ಲ ಮಾತಾಡ್ತಿದ್ರಲ್ಲ ಅವರ? ಹಾಗೇನಿಲ್ಲ ಸೌಮ್ಯ, ಅವ್ರೇನು ನನ್ನ ಫ್ರೆಂಡ್ಸ್ ಅಲ್ಲ. ಸುಮ್ಮನೆ ಹಾಗೆ ಮಾತಾಡ್ಸಿದ್ರು, ನಾನು ಮಾತಾಡ್ದೆ ಅಷ್ಟೆ. ಅವ್ರು ಯಾರೋ ನಾನು ಯಾರೋ. ಹೌದಾ? ನಿಮ್ಗೇನಾಯ್ತು? ಯಾಕೆ ಸಪ್ಪಗಿದೆಯಾ? ಯಾರಾದ್ರೂ ಏನಾದ್ರು ಅಂದ್ರ? ಅಯ್ಯೋ ಹಾಗೆಂತ ಇಲ್ಲ, ಆದರೆ ಎಂಥದ ಗೊತ್ತಿಲ್ಲ, ಒಂಥರ ಭಯ ಆಗ್ತುಂಟು. ಭಯನಾ? ಯಾಕೆ? ಅದು ನೀವು ಈ ಕಾಲೇಜೆಲ್ಲ ನೋಡಿದ್ರಾ? ಅವ್ರ ಮಾತು, ನಡವಳಿಕೆ, ಸ್ಟೈಲು ನೋಡ್ತಾ ಇದ್ರೆ ಉಂಟಲ್ಲ, ಅವ್ರ ಮಧ್ಯೆ ಇದ್ದು ನಾನು ಓದಿ ಉದ್ಧಾರ ಆಗೋದು ಹೌದಾ? ಖಂಡಿತ ಇಲ್ಲ. ನನಗೆ ಈ ಕಾಂಪಿಟೇಷನ್ ಸಹ ಬೇಡ, ಎಂತ ಸಹ ಬೇಡ. ನಾನು ಸೀದಾ ನಮ್ಮ ಊರಿಗೆ ಹೋಗ್ತೇನೆ. ಸೌಮ್ಯ, ಸೊ ನಿನ್ನ ಪ್ರಕಾರ ಸಿಟಿಯಲ್ಲಿ ಓದಿರೋರು ಮಾತ್ರ ಈ ಕಾಲೇಜಲ್ಲಿ ಓದಬೇಕು ಅಂತ, ನಮ್ಮಂಥವ್ರು ಓದಬಾರ್ದು ಅಂತ ಅಲ್ವಾ? ಅಯ್ಯೋ ಹಾಗಲ್ಲ ಲಕ್ಷ್ಮಿ ಅವರೇ. ಆದರೆ ಇವ್ರು ನಮಗಿಂತ ಮೊದಲು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದವರಲ್ವಾ.
ನನಗೆ ಚೂರ್ಪಾರು ಇಂಗ್ಲಿಷ್ ಗೊತ್ತಿದೆ, ಆದ್ರೂ ಕೂಡ ಅವ್ರು ಮಾತಾಡೋ ಫಾಸ್ಟ್ ಟಸ್ಸಪೂಸ್ ಇಂಗ್ಲಿಷ್ ನನಗೆ ಅರ್ಥನೇ ಆಗೋದಿಲ್ಲ. ಮತ್ತೆಂತ ಗೊತ್ತುಂಟಾ, ಅವ್ರು ನಮ್ಗಿಂತ ತುಂಬಾ ಮುಂದೆ ಇದ್ದಾರೆ. ಸೌಮ್ಯ, ನಿನಗೊಂದು ಮಾತು ಕೇಳಲ್ಲ? ನಿನಗೆ ಮೆರಿಟಲ್ಲೇ ತಾನೇ ಸೀಟ್ ಸಿಕ್ಕಿರೋದು? ನೀನು ಎಕ್ಸಾಮ್ ಬರೆದು ಪಾಸ್ ಆಗಿದೆಯಾ ತಾನೆ? ಹೌದು, ಯಾಕೆ? ನೋಡು, ನೀನು ಎಕ್ಸಾಮ್ ಬರೆದಾಗ ನಿನಗೆ ಆ ಭಯ ಇರಲಿಲ್ಲ, ಆದರೆ ಇಲ್ಲಿ ಎಲ್ಲರನ್ನು ನೋಡಿದ್ಮೇಲೆ ಭಯ ಶುರುವಾಗಿದೆ. ಅಂದರೆ ನಿನ್ನಲ್ಲಿ ಕಡಿಮೆ ಆಗಿರೋದು ಓದೋ ಶಕ್ತಿ ಅಲ್ಲ, ಆತ್ಮವಿಶ್ವಾಸ. ನೋಡು ಸೌಮ್ಯ, ನಾವು ಹಳ್ಳಿಯಿಂದ ಬಂದವರು. ಇವ್ರ ಥರ ಐಷಾರಾಮಿ ಜೀವನನ ಅಥವಾ ಇವ್ರ ಥರ ಲಕ್ಸುರಿಯಾಗಿ ನಾವು ಬದುಕದೇ ಇರ್ಬೋದು. ಎಲ್ಲದನ್ನು ಕಷ್ಟಪಟ್ಟೆ ಪಡ್ಕೊಂಡಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು 10 ಎಕರೆ ಹೊಲದಲ್ಲಿ ದುಡ್ದಿರೋ ನಮಗೆ ಈ 4 ಗೋಡೆ ಮಧ್ಯದಲ್ಲಿ ಓದೋದು ಕಷ್ಟನ ಸೌಮ್ಯ? ಆದ್ರೆ ಕೂಡ ನಾವು ಅವ್ರ ಮುಂದೆ ಸೋತೋದ್ರೆ ಎಂತ ಮಾಡೋದು? ಇಲ್ಲ ಸೌಮ್ಯ, ನಮ್ಮ ಮುಂದೆ ನಾವು ಸೋಲೋದು, ಪ್ರಯತ್ನನೇ ಪಡೋದೇ ಇರೋದು, ಅದು ಸೋಲಂದ್ರೆ. ಇವರು ಮಾರ್ಕ್ಸ್ಗೋಸ್ಕರ ಮಾತ್ರ ಫೈಟ್ ಮಾಡ್ತಾರೆ, ವೇಟ್ ಮಾಡ್ತಾರೆ. ಆದರೆ ನಾವು, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಾರಲ್ಲ ನಮ್ಮ ಅಪ್ಪ ಅಮ್ಮ, ಅವ್ರ ನಂಬಿಕೆಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಆಟ ದೊಡ್ಡದಲ್ವಾ ಸೌಮ್ಯ? ಹೌದು ಮಾರೆ, ನೀವು ಹೇಳುದುಂಟಲ್ಲ 100ಕ್ಕೆ 100 ನಿಜ. ನನಗೆ ಈ ಶ್ರೀಮಂತರ ಆಡಂಬರದ ಗಡಿಬಿಡಿಯಲ್ಲಿ ನಂದು ಗುರಿ ಉದ್ದೇಶ ಎಲ್ಲ ಮರ್ತೋಗಿತ್ತು. ನೀನು ನೆನ್ಪು ಮಾಡಿದ್ರಿ, ತುಂಬ ಥ್ಯಾಂಕ್ಸ್ ಆಯ್ತಾ. ನಾವು ಹಳ್ಳಿಯವರು ಅನ್ನೋದಕ್ಕೆ ಭಯ ಪಡಬೇಡ, ಹೆಮ್ಮೆ ಪಡು. ನೋಡ್ ಸೌಮ್ಯ, ಎಲ್ಲದಕ್ಕೂ ಕಷ್ಟಪಟ್ಟೆ ಬಂದಿದ್ದೀವಿ. ಅದರಲ್ಲಿ ಇದು ಒಂದು ಪರೀಕ್ಷೆ. ಇದರಲ್ಲೂ ನಾವು ಗೆದ್ದೇ ಗೆಲ್ತೀವಿ, ತಲೆ ಕೆಡ್ಸ್ಕೊಬೇಡ. ಬಾ. ಇಷ್ಟು ದೊಡ್ಡ ಟೇಬಲ್ ಅಲ್ಲಿ ನೀವಿಬ್ರು ನ್ಯೂ ಕಮರ್ಸ್ ಕೂತಿರೋದು ತಪ್ಪಲ್ವಾ? ನಮ್ಮಂತ ಸೀನಿಯರ್ಸ್ಗೆ ಕುರ್ಚಿ ಟೇಬಲ್ ಶಾರ್ಟೇಜ್ ಆಗದಿರೋ ತರ ನೋಡ್ಕೋಬೇಕಲ್ವಾ? ಅಲ್ಲೆಲ್ಲ ಟೇಬಲ್ ಖಾಲಿ ಉಂಟಲ್ವಾ? ಅಲ್ಲೆಲ್ಲ ವಾಸ್ತು ಸರಿ ಇಲ್ಲ ಬೇಬಿ. ವಾಸ್ತು ಪ್ರಕಾರ ಇದೇ ಟೇಬಲ್ ಕುಂತ್ಕೊಂಡು ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ನಮ್ಮ ಸೀನಿಯರ್ಸು ನಮ್ಗೆ ಹೇಳಿದ್ದಾರೆ. ಈಗ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಸರಿ, ನೀವಿಲ್ಲೇ ಕೂತ್ಕೊಳ್ಳಿ, ನಾವೇ ಹೋಗ್ತೀವಿ. ಅಯ್ಯೋ, ಊಟಕ್ಕೆ ಕೂತಿರೋರ್ನ ಎದುರಿಸಿದ್ರೆ ನಮಗೆ ಪಾಪ ಸುತ್ಕೊಳಲ್ವಾ? ನೀವು ಇಲ್ಲೇ ಕೂತ್ಕೊಂಡು ಊಟ ಮಾಡಿ, ನಿಮ್ಮ ಜೊತೆ ನಾವು ಇಲ್ಲೇ ಊಟ ಮಾಡ್ತೀವಿ. ಹಂಚ್ಕೊಂಡು ತಿಂದು ಸಮಾಜಕ್ಕೆ ಮಾದರಿ ಆಗೋಣ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.